ವಿಷಯ 2015ರಲ್ಲಿ ನಡೀತು. ಅಪ್ಸರಾ ಬ್ಯೂಟಿ ಪಾರ್ಲರ್ ಕೆಲ ತಿಂಗಳು ಮುಂಚೆನೆ ಓಪನ್ ಆಗಿತ್ತು. ಆದ್ರೆ ಈ ಪಾರ್ಲರ್ ಡೆಲ್ಲಿಯ ಫೇಮಸ್ ಆಗಿರೋ ಮೇಕೋವರ್ ಪಾರ್ಲರ್ಸ್ಗಳಲ್ಲಿ ಒಂದಾಗಿತ್ತು. ಪಾರ್ಲರ್ನ ಓನರ್ ಶ್ವೇತಾ ತಿವಾರಿನ ಜನರೆಲ್ಲ ಮೇಕೋವರ್ ದೇವ್ರು ಅಂತ ಅನ್ಕೊಂಡಿದ್ರು. ನಿಧಾನವಾಗಿ ಪಾರ್ಲರ್ನ ಬಾಗಿಲು ಓಪನ್ ಆಗಿತ್ತು. ಶ್ವೇತಾ ನೋಡ್ತಾಳೆ, ಒಂದು ಸಾಧಾರಣವಾದ ಹುಡುಗಿ. ಅವಳ ಮುಖದಲ್ಲೆಲ್ಲ ಪಿಂಪಲ್ಸ್ ತುಂಬಾನೇ ಇರುತ್ತೆ. ಒಳಗಡೆ ಬರ್ತಾ ಇರ್ತಾಳೆ. ವೆಲ್ಕಮ್ ಡಿಯರ್, ನಿನ್ ಹೆಸರೇನು? ನನ್ನ ಹೆಸರು ನಿಶಾ. ನಿನ್ ಸ್ಕಿನ್ ತುಂಬಾನೇ ಹಾಳಾಗಿದೆ, ಆದ್ರೆ ನೀನ್ ಚಿಂತೆ ಮಾಡ್ಬೇಡ. ನಾನು ನಿನ್ನ ಎಷ್ಟು ಸುಂದರವಾಗಿ ಮಾಡಿಸ್ತೀನಿ ಅಂದ್ರೆ ಯಾರೆಲ್ಲ ಹುಡುಗರು ನಿನ್ನ ರಿಜೆಕ್ಟ್ ಮಾಡ್ತಾರೋ ಎಲ್ರೂ ನಿನ್ನ ಹತ್ರ ಬಂದ್ಬಿಡ್ತಾರೆ. ಇದಕ್ಕೋಸ್ಕರನೇ ನಾನು ನಿಮ್ಮ ಹತ್ರ ಬಂತೀನಿ. ದುಡ್ಡು ಎಷ್ಟಾದ್ರೂ ಆಗ್ಲಿ ನಾನು ನಿಮ್ಗೆ ಹೆಚ್ಚೆ ಕೊಡ್ತೀನಿ. ಆದ್ರೆ ಪ್ಲೀಸ್ ನನ್ನ ಈ ಕಷ್ಟದಿಂದ ನೀವು ಹೇಗಾದ್ರೂ ಮಾಡಿ ಹೊರಗಡೆ ತನ್ನಿ. ಆಗುತ್ತೆ, ಎಲ್ಲ ಸರಿ ಆಗುತ್ತೆ. ಒಂದೇ ಒಂದು ತಿಂಗಳು ಟ್ರೀಟ್ಮೆಂಟ್ ಇದು. ನೀನ್ ನಾಳೆ ಸಂಜೆ 5 ಗಂಟೆ ಆದ್ಮೇಲೆ ಬಂದ್ಬಿಡು, ಸರಿನಾ? ಹಾ ಸರಿ ಮ್ಯಾಮ್. ಮರುದಿನ ನಿಶಾ ಪಾರ್ಲರ್ಗೆ ಬಂದ್ಲು. ಕ್ಲೋಸ್ ಯುವರ್ ಐಸ್ ಮೈ ಡಿಯರ್. ನಿಶಾ ಅವಳ ಕಣ್ಣ ಕ್ಲೋಸ್ ಮಾಡಿದ ತಕ್ಷಣ ಅವಳು ನಿಶಾ ಕಣ್ಮೇಲೆ ಕುಕುಂಬರ್ ಸ್ಲೈಸ್ಗಳನ್ನ ಇಡ್ತಾಳೆ. ಮತ್ತೆ ಅವಳು ಚೇರ್ನ ಹಿಡ್ಕೊಂಡು ಅವಳನ್ನೊಂದು ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ನಿಶಾ, ನಿನ್ ಕಣ್ಗಳನ್ನ ತೆರಿಬೇಡ, ಇಲ್ಲಾಂದ್ರೆ ಉರಿಯಕ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಡೋಂಟ್ ಆಸ್ಕ್ ಎನಿ ಟೈಪ್ ಆಫ್ ಕ್ವೆಶ್ಚನ್ಸ್. ನಿಶಾ ಇವಾಗ ಸುಮ್ನೆ ಇದ್ಲು. ಶ್ವೇತಾ ಒಂದು ಫ್ರಿಡ್ಜ್ನ ಓಪನ್ ಮಾಡ್ತಾಳೆ. ಮತ್ತೆ ಆ ಫ್ರಿಡ್ಜ್ ಇಂದ ಒಂದ್ ಜಾರ್ನ ತೆಗಿತಾಳೆ. ಆ ಲಿಕ್ವಿಡ್ ಒಳಗಡೆ ಒಂದ್ ಮೇಕಪ್ ಬ್ರಷ್ ನ ಹಾಕ್ತಾಳೆ. ಮತ್ತು ಅದಾದ್ಮೇಲೆ ಆ ಲಿಕ್ವಿಡ್ ನ ತಗೊಂಡು ನಿಶಾ ಮುಖದ ಮೇಲೆ ಹಾಕಕ್ಕೆ ಶುರು ಮಾಡ್ತಾಳೆ. ಕೆಲವೇ ನಿಮಿಷಗಳಲ್ಲಿ ನಿಶಾನ ಪೂರ್ತಿ ಮುಖ ರಕ್ತದಂತೆ ಕೆಂಪಾಗಿರುತ್ತೆ. ಮತ್ತು ಶ್ವೇತಾಳ ಮುಖದ ಮೇಲೆ ಒಂದು ರಹಸ್ಯಮಯವಾದ ನಗು ಬರುತ್ತೆ. ಇನ್ನು ಅರ್ಧ ಗಂಟೆ ನೀನ್ ಹೀಗೇನೆ ಇರ್ಬೇಕಾಗುತ್ತೆ. ಬೇಕಾದ್ರೆ ನೀನ್ ಮಲ್ಕೋ, ಆದ್ರೆ ಕಣ್ಗಳನ್ನ ತೆರಿಬೇಡ. ಓಕೆ ಮ್ಯಾಮ್. ಶ್ವೇತಾ ಅಲ್ಲಿಂದ ಹೋಗ್ತಾಳೆ. ಮತ್ತು ಆ ರೂಮಿನಲ್ಲಿ ನಿಶಾ ಒಬ್ಳೇ ಇರ್ತಾಳೆ. ನಿಶಾಗೆ ಇಷ್ಟೊಂದು ಹೊತ್ತು ಕಣ್ಗಳನ್ನ ಮುಚ್ಚಿರೋದ್ರಿಂದ ನಿದ್ದೆ ಬಂದಿರುತ್ತೆ. ಅವಳು ನೋಡ್ತಾಳೆ, ಅವಳೊಂದು ಕತ್ಲಾಗಿರೋ ಕೋಣೆಯಲ್ಲಿ ನಿಂತಿರ್ತಾಳೆ. ದೂರವರೆಗೂ ಅವಳಿಗೆ ಯಾರು ಕಾಣಿಸಲ್ಲ. ಆಗ ಅವಳ ಮುಂದೆ 2 ಕಣ್ಣುಗಳು ಕೆಂಪಾಗಿರೋದು ಕಂಡು ಬರುತ್ತೆ. ಯಾರಿದ್ದಾರೆ ಅಲ್ಲಿ? ಇದನ್ ಕೇಳಿ ಒಂದು ತುಂಬಾ ಭಯಂಕರವಾದ ಹುಡುಗಿ ಅವಳ ಮುಖದ ಹತ್ರನೇ ಬಂದಿತ್ತು. ನಿಶಾ ಕಿರ್ಚಾಡುತ್ತಾ ತಕ್ಷಣವೇ ಎದ್ಬಿಟ್ಲು. ಮತ್ತು ಶ್ವೇತಾ ಒಳಗಡೆ ಬಂದ್ಲು. ಏನಾಯ್ತು ಡಿಯರ್, ನೀನ್ ಯಾಕೆ ಕಿರ್ಚ್ದೆ? ನಿಶಾ ಏನ್ ಹೇಳೋಕ್ಕಿಂತ ಮುಂಚೆನೆ ಅವಳು ಯೋಚನೆ ಮಾಡ್ತಾ ಇದ್ಲು, ಈ ರೂಮ್ ಒಳಗಡೆ ಅವಳು ಹೇಗೆ ಬಂದ್ಲು ಅಂತ. ಬಾ, ಹಾಫ್ ಅನ್ ಅವರ್ ಆಗಿದೆ, ಈಗ ನೀನ್ ಫೇಸ್ ವಾಶ್ ಮಾಡಿಸ್ಬೇಕು. ಶ್ವೇತಾ ನಿಶಾಳ ಫೇಸ್ ವಾಶ್ ಮಾಡ್ತಿರ್ತಾಳೆ. ಮತ್ತು ಅವಳು ತನ್ನ ಮುಖನ ಕನ್ನಡಿಯಲ್ಲಿ ನೋಡಿದಾಗ ಅವಳಿಗೆ ತುಂಬಾ ಡಿಫ್ರೆನ್ಸ್ ಕಂಡು ಬರುತ್ತೆ. ಅವಳ ಮುಖದಲ್ಲಿ ನಗು ಬಂದ್ಬಿಡುತ್ತೆ. ನಿನ್ ಮುಗುಳ್ನಾಗೆ ಹೇಳ್ತಾ ಇದೆ ನಿನ್ಗೆ ತುಂಬಾನೇ ಖುಷಿ ಆಗಿದೆಯಾ ಅಂತ. ಹೌದು ಮ್ಯಾಮ್, ಇದು ಮೊದಲನೇ ದಿನ. ಈಗ ನಿನ್ಗೆ 29 ಡೇಸ್ ಬರ್ಬೇಕಾಗುತ್ತೆ. ಯಾವ್ದಕ್ಕೂ ಮಿಸ್ ಮಾಡ್ಬೇಡ. ಥ್ಯಾಂಕ್ ಯು ಮ್ಯಾಮ್, ಬಾಯ್. ನಿಶಾ ಅಲ್ಲಿಂದ ಹೊರಟೋಗ್ತಾಳೆ. ಆ ದಿನದ ನಂತರ ತುಂಬಾ ದಿನಗಳು ಕಳೀತು. ಮತ್ತು ನಿಧಾನವಾಗಿ 1 ತಿಂಗಳು ಕಳೆಯುತ್ತೆ. ಕೊನೆಯ ದಿನ ಕೂಡ ಶ್ವೇತಾ ನಿಶಾಲ್ ಜೊತೆ ಹಾಗೆ ಮಾಡ್ತಾಳೆ. ಶ್ವೇತಾ ಅವಳನ್ನ ಕನ್ನಡಿ ಹತ್ರ ಕರ್ಕೊಂಡು ಹೋದಾಗ ತನ್ನ ಬಿಳಿಯಾಗಿರೋ ಚರ್ಮ ಮತ್ತು ತುಂಬಾ ಚೆನ್ನಾಗಿರೋ ಮುಖವನ್ನು ನೋಡಿ ನಿಶಾಗೆ ಆಶ್ಚರ್ಯವಾಗುತ್ತೆ. ಅವಳಿಗೆ ತುಂಬಾನೇ ಖುಷಿಯಾಗಿತ್ತು. ನಿಜವಾಗ್ಲೂ ನನಗ್ ನಂಬಕ್ಕೆ ಆಗ್ತಾ ಇಲ್ಲ, ನಾನು ಇಷ್ಟೊಂದು ಸುಂದರವಾಗಿದ್ದೀನಿ ಅಂತ. ನಿನ್ನ ನೋಡಿ ನಂಗೆ ತುಂಬಾನೇ ಖುಷಿ ಆಗ್ತಿದೆ ನಿಶಾ. ಇವಾಗ ಒಂದ್ ಮಾತು ಕೇಳು, ನಾನು ಈ ಬ್ರೇಸ್ಲೆಟ್ ನಿನಗೆ ಕೊಡ್ತಾ ಇದ್ದೀನಿ. ಇದನ್ನ ನನ್ನ ಆಶೀರ್ವಾದ ಅಂತ ಅನ್ಕೋ. ಶೋರ್ ಮ್ಯಾಮ್, ಥ್ಯಾಂಕ್ ಯು. ಅವಳ ಮನೆಗೆ ಬಂದಾಗ ಅವಳ ಅಮ್ಮ ಅಪ್ಪ ಅವಳನ್ನ ನೋಡಿ ತುಂಬಾನೇ ಖುಷಿಯಾದ್ರು. ಮತ್ತಿನ್ನೇನು, ಇಶ್ಮಿತ್ ಹೆಸರಿನ ಹುಡುಗ ಅವಳನ್ನ ನೋಡಕ್ಕೆ ಮನೆಗೆ ಬರ್ತಾನೆ. ಮತ್ತು ನೋಡ್ತಾ ಅವನಿಗೆ ಅವಳು ತುಂಬಾ ಇಷ್ಟ ಆಗಿದ್ಲು. ಅದಾದ್ಮೇಲೆ ಅವಳ ಮದ್ವೆ ಆಯ್ತು. ಮತ್ತೆ ಅವಳು ಅವಳ ಅತ್ತೆ ಮನೆಗೆ ಬರ್ತಾಳೆ. ನಿಶಾ, ಈ ಜಗತ್ತಲ್ಲಿ ನನ್ನ ಅಕ್ಕ ಮೋಹಿನಿ ಬಿಟ್ಟು ಬೇರೆ ಯಾರೂ ಇಲ್ಲ. ನೀನ್ ಅವಳನ್ನ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೋ. ಹಾ ಇಶ್ಮಿತ್, ಇದೇ ನನ್ನ ಕುಟುಂಬ. ಆಗ ಅವಳ ದೃಷ್ಟಿ ಕನ್ನಡಿ ಮೇಲೆ ಬೀಳುತ್ತೆ. ಅವಳಿಗೆ ಅದೇ ಭಯಂಕರವಾದ ಹುಡುಗಿ ಕಣ್ಣು ಕಾಣಿಸ್ತಾಳೆ. ಅದೇ ಹುಡುಗಿನ ಅವಳು ಅವಳ ಕನ್ಸಲ್ಲಿ ನೋಡಿದ್ದು. ಏನಾಯ್ತು ಬೇಬಿ? ಏನಿಲ್ಲ. ನಿಶಾಗೆ ಈಗ ಎಲ್ಲ ಕಡೆ ಅದೇ ಹುಡುಗಿ ಕಂಡು ಬರ್ತಾಳೆ. ಅವಳಿಗೆ ಹೇಗ್ ಅನ್ನಿಸ್ತಾ ಇತ್ತು ಅಂದ್ರೆ ಅವಳಿಗೆ ಎಲ್ಲೇ ಹೋದ್ರು ಅವಳ ಜೊತೆ ಯಾರಾದ್ರೂ ಒಬ್ರು ಇದ್ದಾರೆ ಅಂತ.
ಅವಳಿಗೆ ಅರ್ಥ ಆಗ್ತಿರ್ಲಿಲ್ಲ ಅವಳ ಜೊತೆ ಏನಾಗ್ತಿದೆ ಅಂತ. ಅವಳು ಹೇಗಾದ್ರೂ ಮಾಡಿ ಅವಳ ಗಮನನ ಇದಕ್ಕೆಲ್ಲ ಹಾಕ್ಬಾರ್ದು ಅಂತ. ಅದ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ ಅಣ್ಣನ್ ಮತ್ ನನ್ನ ಫೇವ್ರೆಟ್ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ. ನಂಗೊಂದ್ ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ನಿಮ್ಗೂ ಟೈಮ್ ಪಾಸ್ ಕೂಡ ಆಗುತ್ತೆ. ನಿಶಾ ಅವಳ ಜೊತೆ ಕಿಚನ್ಗೆ ಹೋಗ್ತಾಳೆ. ಮೋಹಿನಿ ಅವಳಿಗೆ ಈರುಳ್ಳಿ ಕಟ್ ಮಾಡೋ ಕೆಲಸ ಕೊಡ್ತಾಳೆ ಮತ್ತು ಕಡಾಯಿನ ಗ್ಯಾಸ್ ಮೇಲೆ ಇಡ್ತಾಳೆ. ನಿಶಾ ನಿಧಾನವಾಗಿ ಈರುಳ್ಳಿನ ಕಟ್ ಮಾಡ್ತಾ ಇದ್ಲು. ಆಗ ಆ ಭಯಂಕರವಾದ ಹುಡುಗಿ ಅವಳ ಮುಂದೆ ನಿಲ್ತಾಳೆ ಮತ್ತು ತಕ್ಷಣವೇ ಅವಳು ನಿಶಾಳ ದೇಹದೊಳಗಡೆ ಸೇರ್ತಾಳೆ. ಅದ್ಗೆ ಅರಿಯು ಓಕೆ? ಆಗ ನಿಶಾ ಅದೇ ಕ್ಷಣ ಅವಳನ್ನ ನೋಡ್ತಾಳೆ. ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ಕೋಪ ಇತ್ತು ಮತ್ತು ಅವಳ ಕಣ್ಗಳು ಕೆಂಪು ಕೆಂಪಾಗಿ ಹೊಳಿತಾ ಇತ್ತು. ನಿಶಾ ಅವಳ ಹತ್ರ ಬಂದು ಅವಳ ಮೇಲೆ ದಾಳಿ ಮಾಡಕ್ಕೆ ಶುರು ಮಾಡಿದ್ಲು. ಒಂದು ಕಟ್ ಅವಳ ಕೈ ಮೇಲಾಯ್ತು ಮತ್ ಇನ್ನೊಂದ್ ಕಡೆ. ಮೋಹಿನಿ ತನ್ನ ಕೈನ ಹಿಡಿತಾ ಅಲ್ಲಿಂದ ಹೊರಟೋಗ್ಬಿಟ್ಲು. ನಿಶಾ ಆ ಚಾಕು ಮೇಲಿದ್ದ ರಕ್ತವನ್ನು ನೆಕ್ತಾ ಇದ್ಲು. ಮೋಹಿನಿ ಮನೆಯಿಂದ ಹೊರಗಡೆ ಬಂದು ನಿಂತ್ಕೊಂಡ್ಲು. ಅವಳ ಕೈ ಮತ್ತು ಶೋಲ್ಡರ್ ಇಂದ ರಕ್ತ ಹರಿತಾ ಇತ್ತು. ಅವಳು ಆವಾಗ್ಲೇ ಇಶ್ಮಿತ್ಗೆ ಕಾಲ್ ಮಾಡ್ತಾಳೆ. ಅಣ್ಣ ಅಣ್ಣ, ನೀವು ಎಲ್ಲಿದ್ದೀರಾ? ಏನಾಯ್ತಕ್ಕ? ಯಾಕಿಷ್ಟು ಭಯದಲ್ಲಿದೀಯಾ? ಅಣ್ಣ, ಅದು ನಂಗೆ ಗೊತ್ತಿಲ್ಲ ಏನ್ ಹೇಳ್ಬೇಕಂತ. ನಿನ್ ಹೆಂಡತಿ ಒಂದು ಚಾಕುವಿಂದ ನನ್ ಮೇಲೆ ದಾಳಿ ಮಾಡಿದ್ಲು. ಏನು? ನೀವು ಬೇಗ ಬನ್ನಿ ಅಣ್ಣ. ಇಶ್ಮಿತ್ ಅದೇ ಕ್ಷಣದಲ್ಲಿ ಆಫೀಸಿಂದ ಹೊರಟು ಮನೆಗೆ ಬಂದ ಮತ್ತು ನೋಡ್ತಾನೆ ಮೋಹಿನಿ ಹೊರಗಡೆನೆ ನಿಂತಿದ್ಲು. ಅವನು ಮೋಹಿನಿ ಹತ್ರ ಹಿಂದೆ ಇರಕ್ಕೆ ಹೇಳ್ದ ಮತ್ತು ಮನೆ ಒಳಗಡೆ ಹೋದ. ನಿಶಾ ಕಿಚನ್ನಿಂದ ಹೊರಟಿದ್ಲು. ಇಸ್ಮಿತ್ ಡಾರ್ಲಿಂಗ್, ಬಾ ಇಲ್ಲಿ. ನಿಶಾ, ಏನಾಗಿದೆ ನಿನಗೆ? ಇರು ಹೇಳ್ತೀನಿ. ಇಷ್ಟು ಹೇಳಿ ಅವಳು ವೇಗವಾಗಿ ಅವನ ಹತ್ರ ಓಡ್ತಾಳೆ. ಇಶ್ಮಿತ್ ಧಡಾರ್ ಅಂತ ಬಾಗಿಲನ್ನು ಮುಚ್ತಾ. ಅದೇ ರಾತ್ರಿ ಸುಮಾರು 12 ಗಂಟೆ ಅಷ್ಟರಲ್ಲಿ ಮನೆ ಹಿಂದ್ಗಡೆ ಇರೋ ಖಾಲಿ ಮೈದಾನದಲ್ಲಿ ಒಂದು ತಾಂತ್ರಿಕ ಕೂತಿರ್ತಾನೆ ಮತ್ತು ನಿಶಾ ಅವನ ಹತ್ರನೇ ಕೂತಿದ್ಲು. ಯಾರ್ ನೀನು? ಈ ಹುಡುಗಿಯಿಂದ ಏನ್ ಬೇಕು ನಿನ್ಗೆ? ನಾನ್ ಹೇಳಲ್ಲ. ನನಗೆ ಹೇಳಲ್ವಾ? ಅವನೊಂದು ಭಸ್ಮವನ್ನು ನಿಶಾ ಮೇಲೆ ಹಾಕ್ತಾನೆ. ಯಾರ್ ನೀನು ಅಂತ ಹೇಳು. ಮತ್ ಯಾಕೆ ಈ ಹುಡುಗಿಯಿಂದ ಬಿದ್ದಿದೀಯಾ? ನನ್ನ ಹೆಸರು ಮೇಘನಾ. ನನ್ನ ಊರಿನ ತುಂಬಾ ಸುಂದರವಾದ ಹುಡುಗಿಯಾಗಿದೆ. ಈಗ ನನ್ನ ವಯಸ್ಸು ಕೇವಲ 17 ಇಯರ್ಸ್ ಅಷ್ಟೇ. ಆದ್ರೆ ನನ್ನ ಕುಡುಕ ತಂದೆ ನನ್ನನ್ ಬಾಧ್ಯತೆ ಅಂತ ಅನ್ಕೊಂಡಿದ್ದ. ನನ್ನನ್ ತುಂಬಾನೇ ಹೊಡಿತಾ ಇದ್ದ ಮತ್ತು ನನ್ನ ಅಮ್ಮನ್ ಕೂಡ ನನ್ನ ಕಡೆಯಿಂದ ಮಾತಾಡಕ್ ಬಿಡ್ತಾ ಇರ್ಲಿಲ್ಲ. ಒಂದಿನ ಶ್ವೇತಾ ನನ್ನ ಮನೆಗ್ ಬಂದ್ಲು. ಎಷ್ಟೊಂದು ಸುಂದರವಾದ ಹುಡುಗಿ ಅಲ್ವಾ? ಈ ಊರಲ್ಲಿ ಕೂತ್ಕೊಂಡು ಇವ್ರ ಫ್ಯೂಚರ್ನ ಹಾಳು ಮಾಡ್ತಿದ್ದೀರಾ. ಹಾಗಾದ್ರೆ ಏನ್ ಮಾಡ್ಲಿ? ಇವಳನ್ನ ಬೇರೆ ದೇಶಕ್ಕೆ ಕಳಿಸ್ಲಾ? ನಾನ್ ಈ ಹುಡುಗಿನ ಅಡಾಪ್ಟ್ ಮಾಡಕ್ ಇಷ್ಟ ಪಡ್ತೀನಿ. ನನ್ ಪಾರ್ಲರ್ ಅಲ್ಲಿ ಇರ್ಸಿ ಕೆಲ್ಸ ಕಲಿಸ್ತೀನಿ. ಇವಳಿಗೆ ಎಜುಕೇಶನ್ ಕೊಡ್ತೀನಿ. ನನ್ ತಂದೆ ನನ್ನನ್ನು ಶ್ವೇತಾಳ್ ಕೈಗೆ ಕೊಡ್ತಾನೆ. ಶ್ವೇತಾ ನನ್ನನ್ನು ಸಿಟಿಗೆ ತರ್ತಾಳೆ ಮತ್ತೆ ಅವಳು ಪಾರ್ಲರ್ ಅಲ್ಲಿ ಇರಿಸ್ತಾಳೆ. ನಾನ್ ಮಲ್ಗಿದಾಗೆಲ್ಲ ಅವಳು ನನ್ನ ಪಕ್ಕನೆ ಕೂತ್ಕೊಂಡು ಮಾಟ ಮಂತ್ರ ಮಾಡ್ತಿದ್ಲು. ಅವಳು ಹಠತ್ತಾಗಿ ನನ್ನ ಮೇಲೆ ದಾಳಿ ಮಾಡ್ತಾಳೆ ಮತ್ತು ನನ್ನ ರಕ್ತವನ್ನು ತಗೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ಸೇರಿಸ್ತಾಳೆ. ನನ್ನ ಪ್ರಾಣ ಹೋಗಿತ್ತು. ಅವಳು ಕುರೂಪವಾಗಿದ್ದ ಹುಡುಗಿರ ಮುಖಕ್ಕೆಲ್ಲ ಮಂತ್ರಗಳನ್ನ ಜಪಿಸುತ್ತಾ ನನ್ನ ರಕ್ತವನ್ನ ಲೇಪದಂತೆ ಹಾಕುತ್ತಿದ್ಲು. ಅವಳು ನನ್ನ ರಕ್ತಕ್ಕೆ ಒಂದು ಭಸ್ಮವನ್ನು ಹಾಕಿದಾಳೆ. ಅದರಿಂದ ಆ ರಕ್ತ ಕಡಿಮೆನೇ ಆಗಲ್ಲ. ನನಗೊಂದು ವಿಷಯ ಗೊತ್ತಾಯ್ತು. ಅವಳು ನನ್ನ ಸೌಂದರ್ಯವನ್ನು ಮಾಟ ಮಂತ್ರದ ವಿಧವಾಗಿ ಅದನ್ನ ಹಂಚ್ತಾ ಇದ್ದಾಳೆ ಅಂತ. ಯಾವುದೇ ಹುಡುಗಿ ನನ್ನ ರಕ್ತವನ್ನು ಉಪಯೋಗಿಸಿದ್ರೆ ನಾನು ಅವಳ ಜೊತೆ ಏನ್ ಬೇಕಾದ್ರೂ ಮಾಡಬಹುದು. ಅದರಿಂದ ಅವಳು ಪ್ರತಿ ಹುಡುಗಿ ಕೈಯಲ್ಲಿ ರುದ್ರಾಕ್ಷಿಯನ್ನು ಕೊಡ್ತಾಳೆ. ಅದರಿಂದ ನಾನು ಅವ್ರ ಹತ್ರನೇ ಹೋಗಕ್ಕಾಗಲ್ಲ. ನಿನ್ ಜೊತೆ ಆಗಿರೋದು ಖಂಡಿತ ತಪ್ಪು. ನಾನ್ ನಿನಗೆ ಮುಕ್ತಿ ಕೊಡಿಸ್ತೇನೆ. ಹೇಳು, ನಿನ್ನ ದೇಹ ಎಲ್ಲಿದೆ? ನಾನ್ ಹೇಳಲ್ಲ. ಈ ಹುಡುಗಿ ಖಂಡಿತವಾಗ್ಲೂ ಸಾಯಲೇಬೇಕು.
ಇಷ್ಟು ಹೇಳಿ ಆ ತಾಂತ್ರಿಕ ನಿಶಾಳ್ ಹಣೆ ಮೇಲೆ ಕೈ ನೀಡ್ತಾನೆ ಮತ್ತು ಕೆಲವು ಮಂತ್ರಗಳನ್ನ ಜಪಿಸುತ್ತಾನೆ. ಆಮೇಲೆ ನಿಶ್ಮಿತ್ ಹತ್ರ ಹೇಳ್ತಾನೆ, ಇವಳ ದೇಹ ಪಾರ್ಲರ್ನ ಹಿಂದೆ ಒಂದು ಗಿಡದ ಕೆಳಗಡೆ ಹೂತಾಕಿದ್ದಾರೆ. ಅದನ್ನ ತೆಗೆದು ಸುಟ್ಟಾಕ್ಬಿಡು, ಅದರಿಂದ ಅವಳಿಗೆ ಮುಕ್ತಿ ಸಿಗುತ್ತೆ. ಇಲ್ಲ ಇಲ್ಲ, ನೀನ್ ಹಾಗೆಲ್ಲ ಏನು ಮಾಡಲ್ಲ ಇಶ್ಮಿತ್. ಇಷ್ಟು ಕೇಳಿ ಇಶ್ಮಿತ್ ಅಲ್ಲಿಂದ ಓಡೋಗ್ತಾನೆ. ಅವನ್ ಬೇಗನೆ ಪಾರ್ಲರ್ ಹತ್ರ ಬರ್ತಾನೆ ಮತ್ತೆ ಅವನು ಅಲ್ಲೊಂದು ತುಳಸಿ ಗಿಡನ ನೋಡ್ತಾನೆ. ಅವನು ಆ ಗಿಡವನ್ನು ತಗೊಂಡು ಬೇರೆ ಕಡೆ ಇಟ್ಬಿಡ್ತಾನೆ ಮತ್ತು ಒಂದು ವಿಧದ ಕೊಡಲಿಯಿಂದ ನೆಲನ್ನು ಉಳ್ಳಕ್ಕೆ ಶುರು ಮಾಡ್ತಾನೆ. ಈ ಕಡೆ ನಿಶಾ ಆ ಸರ್ಕಲ್ ಇಂದ ಹೊರಗ್ ಬರಕ್ಕೆ ಪ್ರಯತ್ನಿಸ್ತಾಳೆ, ಆದ್ರೆ ಹೊರಗ್ ಬರಕ್ಕಾಗ್ಲಿಲ್ಲ. ತಾಂತ್ರಿಕ, ನಿನ್ ಕೈಯಿಂದ ನನ್ನನ್ನು ಸಾಯಿಸಕ್ಕಾಗಲ್ಲ. ಇಷ್ಟು ಹೇಳಿ ಮೇಘ್ನಾನ್ ಆತ್ಮ ನಿಶಾಳ ದೇಹವನ್ನು ಬಿಡುತ್ತೆ ಮತ್ತು ಹಾರಾಡ್ತಾ ಅಲ್ಲಿಂದ ಮಾಯವಾಗುತ್ತೆ. ಆಗ ನಿಶಾಗೆ ಎಚ್ಚರ ಆಗುತ್ತೆ. ನೀವ್ ಯಾರು ಪಂಡಿತರೆ? ಮತ್ತೆ ನಾನಿಲ್ಲಿ ಏನ್ ಮಾಡ್ತಿದ್ದೀನಿ? ಈಗ ತಾಂತ್ರಿಕ ನಿಶಾಗೆ ಎಲ್ಲ ವಿಷಯವನ್ನು ಹೇಳುತ್ತಾನೆ ಮತ್ತು ಹೇಳ್ತಾನೆ, ಅವಳು ಇಶ್ಮಿತ್ನ ತಡೆಯೋದಕ್ಕೆ ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರಾಗಿದ್ದಾಳೆ. ಅವನ ಜೀವಕ್ಕೆ ಅಪಾಯ ಇದೆ. ಇಲ್ಲ, ನಾನು ಇಶ್ಮಿತ್ಗೆ ಏನು ಆಗಕ್ ಬಿಡಲ್ಲ. ಯಾರದು? ಅವನ್ ನೋಡ್ತಾನೆ ಮೇಘ್ನಾಳ್ ಆತ್ಮ ತುಂಬಾ ಭಯಂಕರವಾದ ವೇಷದಲ್ಲಿ ಅವನ್ ಮುಂದೆ ನಿಂತಿರ್ತಾಳೆ. ಅವಳು ಇಶ್ಮಿತ ನೆಲದ ಮೇಲೆ ಹಾಕ್ತಾಳೆ ಮತ್ತೆ ಅವನ ಎದೆ ಮೇಲೆ ಕುತ್ಕೋತಾಳೆ. ಅದೇ ಕ್ಷಣ ನಿಶಾ ಅಲ್ಲಿಗೆ ಬರ್ತಾಳೆ. ಅವಳು ನೋಡ್ತಾಳೆ ಮೇಘ್ನಾಳ್ ಆತ್ಮ ಇಶ್ಮಿತ್ನ ದೇಹದ ಮೇಲೆ ಕುತ್ಕೊಂಡು ಅವನ್ಗೆ ತೊಂದರೆ ಕೊಡ್ತಾ ಇರುತ್ತೆ ಅಂತ. ಇಶ್ಮಿತ್, ನಿಶಾ ಓಡೋಗಿಲ್ಲಿಂದ. ಆಗ ಮೇಘ್ನಾ ನಿಶಾಳ್ನ ನೋಡ್ತಾಳೆ ಮತ್ತು ನಿಶಾ ತುಂಬಾನೇ ಭಯಗೊಳ್ತಾಳೆ. ಆದ್ರೆ ಅವಳ ಭಯನ ಅವಳು ಕಂಟ್ರೋಲ್ ಮಾಡುತ್ತಾ ಹೆಣ್ಣದ ಕಡೆಗೆ ಹೆಜ್ಜೆ ಇಡ್ತಾಳೆ ಮತ್ತು ಅದರ ಮೇಲೆ ತಾಂತ್ರಿಕ ಕೊಟ್ಟದನ್ನ ಹಾಕ್ತಾಳೆ. ಇಲ್ಲ. ಮೇಘ್ನಾಳ ಆತ್ಮ ಇಶ್ಮಿತ್ ದೇಹದಿಂದ ಎದ್ದು ನಿಶಾನ್ ಕಡೆಗೆ ಹೋಗುತ್ತೆ. ನಿಶಾ ಬೆಂಕಿ ಪಟ್ನ ತಗೊಂಡು ಅದನ್ನ ಅಂಟಿಸಕ್ಕೆ ಹೋಗ್ತಾ ಇದ್ಲು. ಮೇಘ್ನಾಳ ಆತ್ಮ ಗಾಳಿಯಲ್ಲಿ ತೇಲಾಡುತ್ತಾ ವೇಗದಿಂದ ಅವಳ ಹತ್ರ ಬರ್ತಾ ಇತ್ತು. ಅವಳು ಸ್ವಲ್ಪನೇ ದೂರದಲ್ಲಿದ್ಲು. ಆಗ ಬೆಂಕಿ ಕಡ್ಡಿ ಅಂಟ್ಕೊಳ್ತು ಮತ್ತು ನಿಶಾ ಅದನ್ನ ತಕ್ಷಣವೇ ಹೆಣದ ಮೇಲೆ ಹಾಕ್ತಾಳೆ. ಇಷ್ಟು ಮಾಡ್ತಾನೆ ಮೇಘಳ ಅಸ್ತಿತ್ವ ಕೊನೆಗೊಳ್ಳಕ್ ಶುರುವಾಯ್ತು. ಒಂದೇ ಮಿನಿಟ್ ಒಳಗಡೆ ಮೇಘಳ ಆತ್ಮ ಹೊಗೆಯಾಗಿ ಗಾಳಿಯಲ್ಲಿ ಮಾಯವಾಯಿತು.